ಇಂದು ಡಿಸೆಂಬರ್ 16ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ಅಪೂರ್ವವಾದ ಬರಹ, ಶಿರೋನಾಮೆ ಹೆಲ್ಪಿಂಗ್ ಗಾಡ್. ಹೆಲ್ಪಿಂಗ್ ಗಾಡ್. God has so arranged the system of salvation that He cannot save us without our cooperation. We are instruments of God, intelligent instruments, life-giving instruments with God, their chief operator. We are co-laborers with God in His vineyard. God has no hands but our hands to do His work today. We too, God and I, are living and working today. Jesus Christ used a very lowly picture to illustrate this working with God. Pointing to a man plowing a field with a pair of oxen yoked together as one team, He said, "My yoke is sweet, my burden is light." It takes two to pull a yoke and its load. Oh, to us if we pull alone. Working constantly, not only for God, but with God, indicates the depth and quality of our life. Go you also in my vineyard. Happy shall we be if we daily work the allotted time in God's vineyard. ಕೆಳಗಂಡ್ರ ಬರಹ ಈಶೋಪನಿಷತ್ತು. ವರ್ಕ್ ಈಸ್ ವರ್ಷಿಪ್. Always do something for the benefit of others without any selfish motive. ದೇವರಿಗೆ ಸಹಾಯ ಮಾಡು. ದೇವರು ಮುಕ್ತಿ ಪಡೆಯುವ ವಿಧಾನವನ್ನು ಹೆಂಗೆ ರಚ್ಯಾನ ಅಂದರೆ, ಅವನು ನಮ್ಮನ್ನು ನಮ್ಮ ಸಹಕಾರವಿಲ್ಲದೆ ರಕ್ಷಿಸುವುದು ಅಸಾಧ್ಯ. ನಾವು ಸಹಕಾರ ಕೊಡಬೇಕು. ನಾವು ದೇವರ ಅಧೀನದ ಉಪಕರಣಗಳು, ಜಾಣ ಉಪಕರಣಗಳು, ಜೀವ ನೀಡುವ ಉಪಕರಣಗಳು. ಈ ಉಪಕರಣಗಳನ್ನು ನಡೆಸುವ ಮುಖ್ಯಸ್ಥ ದೇವರು. ನಾವು ಇಬ್ಬರು, ದೇವರು ಮತ್ತು ನಾನು, ಬದುಕುತ್ತಿರುತ್ತೇವೆ, ಕಾರ್ಯ ಕೆಲಸಗಳನ್ನು ಮಾಡುತ್ತಿರುತ್ತೇವೆ. ಜೀಸಸ್ ಕ್ರಿಸ್ತರು ಒಂದು ಕೆಳಮಟ್ಟದ ಚಿತ್ರಣದ ಉದಾಹರಣೆಯನ್ನು ಕೊಡ್ತಾರೆ. ನಾವು ದೇವರೊಂದಿಗೆ ಕೆಲಸ ಮಾಡುವುದನ್ನು ಕುರಿತು ಈ ರೀತಿ ವಿವರಿಸಿದ್ದಾರೆ. ಕ್ರಿಸ್ತರು ತೋರಿಸುತ್ತಾರೆ, ಆ ಎರಡು ಎತ್ತುಗಳನ್ನು ಒಂದು ನಗಕ್ಕೆ ಕಟ್ಟಿ ಹಾಕಿದ ಚಿತ್ರ. ಅವೆರಡು ಒಂದೇ ಜೊತೆಯಾಗಿ ಹೊಲವನ್ನು ಉಳುತ್ತಿರುವ ಚಿತ್ರ. ಕ್ರಿಸ್ತದೇವರು ಹೇಳುತ್ತಾನೆ, ನನ್ನ ನೊಗ ಬಹಳ ಕರುಣೆಯದು, ಸಿಹಿಯಾಗಿದೆ, ನನ್ನ ಭಾವವು ಬಹಳ ಹಗುರಾಗಿದೆ. ಆ ನೊಗವನ್ನು, ಅದರ ಭಾರವನ್ನು ಎಳೆಯಲು ಈರ್ವರೂ ಬೇಕು, ಈರ್ವರೂ ಅವಶ್ಯ. ಓರ್ವನೇ ಎಳೆಯುವುದು ಆಗಿದ್ದೇ ಆದಲ್ಲೇ ಅದು ತುಂಬ ನೋವಿನದು, ವ್ಯಥೆಯದು ಆಗಿರುತ್ತದೆ. ಕೇವಲ ದೇವರಿಗಾಗಿ ದೇವರ ಜೊತೆ ಕಾರ್ಯವನ್ನು ಸತತವಾಗಿ ಮಾಡುವುದು ನಮ್ಮ ಜೀವನದ ಆಳ ಅಗಲಗಳ ಗುಣಮಟ್ಟವನ್ನು ಬಿಂಬಿಸುತ್ತದೆ ಅಥವಾ ಸೂಚಿಸುತ್ತದೆ. ನನ್ನ ದ್ರಾಕ್ಷಾ ತೋಟದ ಒಳಗೆ ಸಾಗಿ ಹೋಗು ಅಂತಾರೆ.
ದಿನಾಲು ನಾವೀರ್ವರು ಸಂತೋಷವಾಗಿದ್ದು ನಮಗೆ ನೀಡಿದ ಅವಧಿ ಪೂರ್ಣ ಆ ದೇವನು ನಮಗೆ ನೀಡಿದ ಅವಧಿ ಪೂರ್ಣ ಆ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡೋಣ ಅಂಥೇಳಿ ಹೇಳ್ತಾರೆ. ಅದ್ಭುತವಾದಂಥ ಒಂದು ದೇವರ ಜೊತೆಯ ಕಲ್ಪನೆ. ಕೆಳಗೆ ಬರಹ ಈಶೋಪನಿಷತ್ತು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀಥ ಮಾ ಗೃಧಃ ಕಶ್ಚಿದ್ಧನಂ ಕುರ್ವನ್ನೇ ವೇಹ ಕರ್ಮಾಣಿ. ಕೆಲಸವೇ ಪೂಜೆ. ಯಾವಾಗಲೂ ಇತರರಿಗಾಗಿಯೂ ಏನಾದರೂ ಯಾವಾಗಲೂ ಮಾಡುತ್ತಿರೋ ಅದರಲ್ಲಿ ಸ್ವಾರ್ಥದ ಉದ್ದೇಶವು ಇರಕೂಡದು. ಇದು ಇಂದಿನ ಓದು. ನಮಸ್ಕಾರ.